ಅವು ರತ್ನಾರಿ ಅವು ರತ್ನದಲ್ಲಿ 4 ಲಿಂಗ ಅವು. ಇದು ಏಷ್ಯಾ ಖಂಡದಲ್ಲೇ ದೊಡ್ಡ ಸ್ಫಟಿಕ ಲಿಂಗ. ಇದು ನರ್ಮದಾ ಬಾಣಲಿಂಗ ನದಿಯೊಳಗೆ ಬರ್ತದೆ. ನರ್ಮದಾ ಬಾಣಲಿಂಗ ಅಂದ್ರೆ ನದಿಯೊಳಗೆ ಬರ್ತದೆ. ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರ ಅಂತ ಊರೈತಿ. ಅಲ್ಲಿ ಮಮಲೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ ಐತಿ. ಅಲ್ಲಿ ಶಿವಶಿಲೆ ರೂಪ ತಾಳ್ತಾರೆ, ಶಕ್ತಿ ನದಿ ರೂಪ ತಾಳ್ತಾರೆ. ಶಿವಶಕ್ತಿ ರೂಪ ಲಿಂಗ ಸುಟ್ಟೈತೆ. ಇದಕ್ಕೆ ಎತ್ತಿರೋದು, ಇದಕ್ಕೆ ಎತ್ತು ಮಾಡಿರೋದು. ಬಸ್ ಇವರು ರಂಭಾಪುರಿ ಜಗದ್ಗುರುಗಳೇ. ನಮಗೆ ಪಟ್ಟಾಭಿಷೇಕ ಮಾಡ್ಯಾರ. ಈ ಮಠಕ್ಕೆ 26 ವರ್ಷ ಆಯ್ತು ನಮಗೆ ಪಟ್ಟಾಭಿಷೇಕ. ಇವರು ಬಾಳೆಹಣ್ಣು ಇವರು ನಮ್ಮ ಗುರುಗಳು. ನಮ್ಮ ಮೂಲತಃ ಈ ಮಠ ಕಾಶಿ ಒಳಗೈತ್ರಿ. ಕಾಶಿ ಒಳಗೆ ಜಂಗಮಪುರ ಅಂತ. ಆಸ್ತಿ ಎಲ್ಲ ನಮ್ಮ ಯೂನಿವರ್ಸಿಟಿಗೆಲ್ಲ ಹಾಕ್ತಾರೆ. ಆಸ್ತಿ ಮಂದಿರ ಎಲ್ಲ ಜಂಗಮವಾಡಿ ಮಠದಿಂದ ಪ್ರತಿ ಇದು ದಿವಸ ಶಿವರಾತ್ರಿ ದಿವಸ ಆಸ್ತಿ ಅವ್ರದ್ದು ಹೋಗೈತ್ರಿ. ನಮ್ಮ ಮಠದ್ದು ಹೋಗೈತೆ ಯೂನಿವರ್ಸಿಟಿಗೆ. ಜಂಗಮಪುರದಾಗ ಏನು ಆಸ್ತಿ ಇದ್ರಲ್ಲ ಅವೆಲ್ಲ ಆಸ್ತಿ ಎಲ್ಲ ಯೂನಿವರ್ಸಿಟಿಗೆ ಹಾಕ್ತಾರೆ. ಯಾವುದು ಇದ್ರೊಳಗೆ ಕಾಶಿ ಒಳಗೆ 12ನೇ ಶತಮಾನದಾಗ ಕರ್ನಾಟಕ ಬಂದಾರೆ ಇವರು. 12ನೇ ಶತಮಾನ ಬಂದು ಗುರುಗಳು ಇವರು. ಇವ್ರದ್ದು ಸಮಾಧಿ ತೀರ್ಥಹಳ್ಳಿ ತಾಲೂಕು. ಅವ್ರ ತಪಸ್ಸಿಗೆ ನದಿ ಉದ್ಭವ ಆಗಿದೆ. ಸಣ್ಣರು ನಿಮಗೆ ಅದು ಗೊತ್ತಿಲ್ಲ. ಈ ಕಡೆಯಿಂದ ತುಂಗಭದ್ರಾ ಬರ್ತೈತಿ, ಈ ಕಡೆಯಿಂದ ಕುಮದ್ವತಿ ಬಂದು ಇಲ್ಲೇ ಸಂಗಮ ಆಗತ್ತೆ. 3 ಕಿಲೋಮೀಟರ್ನೇ ಸಂಗಮ ಆಯ್ತು. ಇವು ಕಾಶಿಯಿಂದ ರೆಡಿ ಆಗಿರ್ತಾರೆ. ಈ ಥರ ಲಿಂಗ 1 ಕೋಟಿ ಲಿಂಗ ಮಾಡೋಕಂತಾರೆ. ಭಕ್ತರು ಮಾಡಿಸ್ತಾರೆ. 10 ಲಿಂಗ 20 ಲಿಂಗ ಅವ್ರ ಶಕ್ತಿ ಅನುಸಾರ ಮಾಡಿಸ್ತಾರೆ. ಇಂಥ 1 ಕೋಟಿ ಲಿಂಗ ಮಾಡಿಸ್ಬೇಕಂತ. ಇವೆಲ್ಲ ಕಾಶಿ ಲಿಂಗ. ಕಾಶಿ ಲಿಂಗ ಅಂತ ಹೆಂಗೆ ಹೇಳ್ತಾರೆ? ಕಾಶಿ ಲಿಂಗ ಅಂತ ಹೆಂಗೆ ಹೇಳ್ತಾರೆ? ಪೀಠದ ಮೇಲೆ ಅಲ್ಲ, ಲಿಂಗದ ಮೇಲೆ ಈ ಥರ ನಾಗರ ಮೂರ್ತಿ ಇರ್ತದೆ. ಒಂದು ಕಡೆ ಒಂದು ವಾಸ್ತುಶೈಲಿ ಇದಾವೆ. ತಮಿಳ್ನಾಡೊಳಗೆ ಚೋಳರ ಶೈಲಿ, ಪಾಂಡ್ಯರ ಶೈಲಿ ಅಂತ ಇದಾವೆ. ಕರ್ನಾಟಕದೊಳಗೆ ಹೊಯ್ಸಳರ ಶೈಲಿ, ಕದಂಬರ ಶೈಲಿ, ಚಾಳುಕ್ಯರ ಶೈಲಿ ಅಂತಾರೆ. ಎಲ್ಲರಿಗಿಂತ ಪ್ರಾಚೀನ ಕದಂಬರ ಶೈಲಿ, ಆಮೇಲೆ ಚಾಳುಕ್ಯರ ಶೈಲಿ, ಹೊಯ್ಸಳರ ಶೈಲಿ. 3 ವಾಸ್ತುಶೈಲಿ ಇದ್ದಾರೆ ಕರ್ನಾಟಕದಲ್ಲಿ. ಮತ್ತು ಉತ್ತರ ಹಿಂದೂಸ್ತಾನದಾಗೆಲ್ಲ ನಾಗರ ಶೈಲಿ ಮತ್ತು ವೇಸರ ಶೈಲಿ. ನಾಗರ ಶೈಲಿ ಅಂದರೆ ಈ ಥರ ನಾಗರ ಮೂರ್ತಿ ಇರ್ತಾರೆ. ಇಲ್ಲಿ ನಾಗರಮೂರ್ತಿ, ಇಲ್ಲಿ ನಾಗರಮೂರ್ತಿ, ಇವೆಲ್ಲ ಭಾಳ ಕಂಡು ಬರೋದು ಅಲ್ಲಿ ಕಾಶಿಯಲ್ಲಿ. ಹಾಂ ಹೌದು ಹೌದು. ಉತ್ತರ ಭಾರತ ಇಲ್ಲ. ಹೋಗಿ ಬಂದಾಗ ಸಮಯ ಇವು ನಾಗರ ಶೈಲಿ ಲಿಂಗ ಇದು. ಸ್ಫಟಿಕ ಲಿಂಗ ಐತೆ. ಇದ್ರ ಮೇಲೆ ಒಂದು ಕಳ್ತನ ಆಗೈತೆ. 6/6/2022 ಇಸ್ವಿಗೆ ಕಳ್ತನ ಆಗೈತೆ. ಅದಿಂಗ ತಗೊಂಡು ಹೋಗ್ಬಿಟ್ಟೆ ತಗೊಂಡು ಹೋಗಿರ್ತಾರೆ. ಇವೆಲ್ಲ ಕಾಶಿ ಲಿಂಗ. ನಮ್ಮ ಹಿಂದೂಸ್ತಾನದಲ್ಲಿ 12 ಜ್ಯೋತಿರ್ಲಿಂಗ ಅದಾವೆ. 12 ಜ್ಯೋತಿರ್ಲಿಂಗ ನೆನಪಿಗಾಗಿ 12 ಕಾಶಿ ಲಿಂಗ ಅದಾವೆ. ನಮ್ಮೂರ ಮೂಲತಃ ನಮ್ಮ ಪೂರ್ವಜರದು ಕಾಶಿ. 12ನೇ ಶತಮಾನ ಕರ್ನಾಟಕ. ಇವೆಲ್ಲ ಕಾಶಿ ಲಿಂಗ 12 ಲಿಂಗದವರು. ಇದು ಶಕ್ತಿಪೀಠಗಳು. ಇವು ಶಕ್ತಿಪೀಠಗಳ 18 ಶಕ್ತಿಪೀಠ ಅದಾವೆ. ಶಕ್ತಿಪೀಠ ಅಂದ್ರೆ ಏನಂತ ಗೊತ್ತಾ ನಿಮಗೆ? ಪಾರ್ವತಿ ದೇವಿ ಕಟ್ ಮಾಡಿದಾಗ ಇರ್ತಾರಲ್ಲ ಶಕ್ತಿಪೀಠ. ಅರ್ಥದೇವಿ ಅಲ್ಲ, ದಾಕ್ಷಿಣ ದೇವಿ, ಸತಿದೇವಿ ಅಂತ. ಪರಮೇಶ್ವರನ ಅರ್ಧಾಂಗಿ. ಸರಿ. ಆ ಅರ್ಧಾಂಗಿ ಅದ. ಅವರು ಯಜ್ಞದಲ್ಲಿ ತಮ್ಮ ದೇಹ ತ್ಯಾಗ ಮಾಡ್ತಾರ. ಅವಾಗ ಅವುಗಳನ್ನ ವಿಷ್ಣು ಪರಮಾತ್ಮನ ಸುದರ್ಶನ ಚಕ್ರದಿಂದ ಬಿಡುಗಡೆ ಮಾಡಿಸ್ತಾನ. ಅವಾಗ 51 ಪೀಸ್ಗಳಾಗಿ ಭೂಲೋಕಕ್ಕೆ ಬಿತ್ತು. ಅದರೊಳಗೆ ಪ್ರಸಿದ್ಧರು ಮಾತ್ರ 18 ಮಾತ್ರ. ಅವಾಗ ಪರಮೇಶ್ವರ ಬಂದು ಚೈತನ್ಯ ತುಂಬಿರೋ 18 ಕ್ಷೇತ್ರಗಳು. ಅವಾಗ ಒಂದು ಶಕ್ತಿಪೀಠ ದೇವತೆ. ಇದನ್ನು ಒಂದು ಸರಸ್ವತಿ ಮಾತೆ. ಇವರು ಪಾಕಾಕ ಉತ್ತರ ಪ್ರದೇಶದಲ್ಲಿದ್ದಾರೆ. ಇವರು ಅಲಂಪುರದಿಂದ ಆಂಧ್ರ ಪ್ರದೇಶದಲ್ಲಿ ಜೋಗುಳಮ್ಮ ಅಂತ. ಅಲಂಪುರ ಆಂಧ್ರ ಪ್ರದೇಶ ಜೋಗುಳಮ್ಮ ಅಂತ. ಇವರು ಶ್ರೀಶೈಲ ಆಂಧ್ರ ಪ್ರದೇಶದಲ್ಲಿ ಭ್ರಮರಾಂಬ ಅಂತ. ಇವರು ಮಧ್ಯಪ್ರದೇಶದಲ್ಲಿದ್ದಾರೆ. ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿ ಅಂತ ಇದ್ರೆ ಮಹಾಕಾಳಿ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಅದ. ಮಹಾಕಾಳಿ ಶಕ್ತಿಪೀಠ. ಇದು ಪೀಠಾಯಂ ಪರ್ವತಿಕಾದೇವಿ. ಇದು ಆಂಧ್ರ ಪ್ರದೇಶ. ಹೌದ್ರಾ?
ಕೊಲ್ಲಾಪುರ ಇದು ಕೊಲ್ಲಾಪುರ ಮಹಾಲಕ್ಷ್ಮಿ. ನೀವು ಯಾವಾಗ ಹೋಗಿದ್ರಿ ಟೂರು? 2003 2006. ಹೌದು. ಇದು ಲಂಕಾದ ಸಿಕ್ಕಿದ್ರಿ. ಲಂಕಾದ ನಮ್ಮ ಹಿಂದೂ ಸರ್ಕಾರ ಸೇರಿದ್ರಿ ಮೊದಲ. ಹಾಂ. ಇವರು ಮಾವಲಿ ಅಂತಾರೆ. ಇವರು ಕಂಚಿ ಕಾಮಾಕ್ಷಿ ತಮಿಳ್ನಾಡಿನ ಬರ್ತಾರೆ. ಇವರು ಶಿಂಬಳದಿಂದ ಪ್ರಸನ್ನದೇವಿ, ಇವರು ಮಠದ ದುರ್ಗಾದೇವಿ, ಇವರು ಸುವಂಚಪಟ್ಟಣದ ಚಾಮುಂಡೇಶ್ವರಿ ಅಂತ. ಇವರು ಚಕ್ರಕೂಟಿಕದ ಮಾಣಿಕಾಂಬ ಅಂತ. ಇವರು ಆಯಾಕ್ಷರದ ಕಾಮರೂಪಿ ಅಂತ. ಇವರು ವೈಷ್ಣೋದೇವಿ ಅಂತ. ಎಲ್ಲ ಇದು ಪ್ರಯಾಗ ಸುಮತಾದೇವಿ ಅಂತ. ಇವರು ಗಯಾ ಮಂಗಲ ಶ್ರೀಗೌರಿಕ, ಕಾಶ್ಮೀರ ಸರಸ್ವತಿ. ಇದು ಕಾಶಿ ವಿಶಾಲಾಕ್ಷಿ. ಒಂದೊಂದು ಶಕ್ತಿ ಪೀಠದ ಒಂದು ಕಂಬ ಇದೆ. ಕೆಳಗಡೆ 12 ಜ್ಯೋತಿರ್ಲಿಂಗ ಚಿತ್ರದವರು, 12 ರಾಶಿ ಚಿತ್ರದವರು. ಇವೆಲ್ಲ ಕಾಶಿಲಿಂಗಗಳು. ಕಾಶಿಲಿಂಗ ಬಂದಿರೋದು. ಅಂದರೆ ಮೊದಲಿನ ತಗೊಂಬಂದು ಇಟ್ಟಿರೋದ್ರ. ಹೌದೌದು. 2006 ಎರಡನೇ ಸಾರಿ ಹೋದಾಗ ಜಗತ್ತುಗಳಿಗೆ ಒಂದು ಯಾವ ಮೊದಲೆಲ್ಲ ಬರೇ ಕಂಪು ನಮ್ಮದೇ ಎಲ್ಲರೂ. ಹೌದು. 2006 ಹೋದಾಗ ಅಲ್ಲೇ ಜುಟ್ಟು ಜನವರ ಇದ್ದರು, ನಮ್ಮವ್ರು ಮಾತ್ರ ಅಲ್ಲಿಂಗದ ಹತ್ರ ಇದ್ರು. ಆಮೇಲೆ ಸ್ವಾಮಿಗಳಿಗೆ ಕೇಳಿದೆ, ಏನು ಸ್ವಾಮಿ ಜುಟ್ಟು ಜನವರ ಕಡೆ ಬಿಟ್ಟು ಕುತ್ಕೊಂಡ್ಬಿಟ್ಟಿರಲ್ಲ ದೇವಸ್ಥಾನ ಏನಿದು ಅಂದೆ. ಏನು ಮಾಡಪ್ಪ ನಮ್ಮವ್ರು ಯಾವುದೋ ದೊಡ್ಡ ಇರ್ತಕ್ಕಂಥ ಅಂತಂದು ಸುಪ್ರೀಂ ಕೋರ್ಟಿಂದ ಆದೇಶ ಮಾಡಿತು. ಈಗ ನಮ್ಮಲ್ಲೆಲ್ಲ ಅದಾಗಿದ್ರೆ